ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತಾ ಇದ್ದೀನಿ. ಇವತ್ತು ನಮ್ಮ ಗಾಡಿ ಪ್ರಿನ್ಸ್ ಇದೆಯಲ್ಲ, ಇವತ್ತು ಫಸ್ಟ್ ಸರ್ವಿಸಿಗೆ ಹೋಗ್ತಾ ಇದೆ. ಯಾವ ಥರ ಆಗಿದೆ, ಫಸ್ಟ್ ಸರ್ವಿಸಿಗೆ ಯಾವ ಥರ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ಗಲೀಜಾಗಿದೆ, ಮತ್ತು ಗಾಡಿದು ರನ್ನಿಂಗ್ ಎಷ್ಟಾಗಿದೆ, ಆಮೇಲೆ ಇಷ್ಟು ದಿನ ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬನ್ನಿ ಗಾಡಿ ವ್ಯೂ ನೋಡ್ಕೊಂಬರೋಣ. ಇದು ವೀಲ್ಸಿಂದ ಶುರು ಮಾಡಿ ಇದು ನೋಡಿ ಯಾವ ಥರ ಗಲೀಜು ಕೂತ್ಕೊಂಡಿದೆ. ಫಸ್ಟ್ ಸರ್ವಿಸ್ ಬರುತ್ತೆ ಅಂದ್ಕೊಂಡ್ಬಿಟ್ಟು ಹಾಗೆ ಓಡಿಸಿದ್ದೀನಿ. ಸೊ ಬಂದಿದೆ ಲಾಸ್ಟಿಗೆ ಈ ಥರ ಕೊಳೆ ನೋಡ್ತಾ ಇದ್ದೀರಾ. ಟೆಂಪ್ರವರಿ ಸ್ಟಿಕ್ಕರ್. ಟ್ಯಾಂಕ್ ಮೇಲೆ ಎಷ್ಟು ಡಸ್ಟ್ ಕುತ್ಕೊಂಡಿದೆ. ಬ್ಯಾಕ್ ಸೈಡಲ್ಲಂತೂ ನೋಡಂಗಿಲ್ಲ. ಚೈನ್ಸ್ ಪಾಕೆಟ್ ಅಂತೂ ಅಯ್ಯೋ ತುಂಬ ಖರಾಬಾಗಿ ಹೋಗ್ತಿದೆ. ನೋಡಿ ಎಷ್ಟು ಗಲೀಜಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಕ್ಸ್ಪಲ್ಸ್ 210 ಯಾವ ಥರ ಗಲೀಜು ಮಾಡಿ ಇಟ್ಬಿಟ್ಟಿದ್ದೀನಿ ಅಂದರೆ ಬೇಡ. ಡೈಲಿ ಡ್ಯೂಟಿಗೆ ತೊಗೊಂಡೋಗೋದು ಬರೋದು ಓಡಿಸಾಡೋದು ಬರೀ ಇದರಲ್ಲೇ. ಬೇಕಂತೇಳಿ ಆಫ್ ರೋಡಿಂಗ್ ಟೈಪ್ ಎಲ್ಲ ಓಡಿಸ್ಕೊಂಡು ಅಡ್ಡಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ರನ್ನಿಂಗ್ ಮೀಟ್ರಲ್ಲಿ ತೋರಿಸ್ತೀನಿ. ನೋಡಿ 719 ಕಿಲೋಮೀಟರ್ಸ್ಗೆ ಫಸ್ಟ್ ಸರ್ವಿಸ್ ಬಂದಿದೆ. ಸೊ ಇವತ್ತು ನಾನು ಫಸ್ಟ್ ಸರ್ವಿಸ್ ಮಾಡ್ತಾ ಇರೋದು ಮಹಾ ಮೋಟರ್ಸು. ಬೈಕ್ ಖರೀದಿ ಮಾಡಿರೋದನ್ನು ಮಹಾ ಮೋಟರ್ಸಲ್ಲೇ ತೊಗೊಂಡಿರೋದು. ಸೊ ಅಲ್ಲಿಗೆ ಸರ್ವಿಸ್ ಬುಕ್ ಮಾಡ್ಕೊಂಡಿರೋದು. ಲಾಸ್ಟ್ ಟೈಮು ಇದನ್ನು ಹಾಕಿದ್ದೆ, ಬಟ್ ಇದ್ರ ವೀಡಿಯೋ ತೋರಿಸಿರಲಿಲ್ಲ. ಇದು ಬಂದು 3000 ಸಮಥಿಂಗ್ ಇದೆ, ಬಟ್ ಆಫರಲ್ಲಿ 750 ಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಅವರು. 1 ಇಯರ್ ವಾರಂಟಿ ವಿತ್. ಚೆನ್ನಾಗಿದೆ ಗಾಯ್ಸ್, ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ಈ ಥರ ಆಪ್ರೇಟಿಂಗ್ ಆಗುತ್ತೆ. ಸೊ ಇದು ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಓಕೆ, ಶುರು ಮಾಡೋಣ. ಶೋರೂಮಿಗೆ ಹೋಗಬೇಕು, ಟೈಮ್ ಬೇರೆ ಆಗಿದೆ. ಬಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಶೋರೂಮ್ ಹತ್ರ ಹೋಗಿ ಸರ್ವಿಸಿಗೆ ಹೇಗೆ ಮಾಡ್ತಾರೆ ಸರ್ವಿಸಿಂಗ್ ಅನ್ನೋದನ್ನ ರಿಕ್ವೆಸ್ಟ್ ಮಾಡಿಕೊಂಡು ಆದಷ್ಟು ಟ್ರೈ ಮಾಡ್ತೀನಿ. ಇನ್ ಕೇಸ್ ಅವರು ಸರ್ವಿಸಿಗೆ ವೀಡಿಯೋ ಮಾಡೋಕ್ಕೆ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಸರ್ವಿಸಿಂದ ಹೆಂಗಿದೆ, ಏನಾಗಿದೆ, ಏನೇನು ಚೇಂಜ್ ಮಾಡಿದ್ದಾರೆ, ಎಷ್ಟು ಖರ್ಚಾಗಿದೆ ಅನ್ನೋದನ್ನೆಲ್ಲ ನಾನು ವೀಡಿಯೋ ಹಾಕ್ಬೋದು. ಬಟ್ ಅವರು ಅಲೋ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲ ಅವರು ಅಲೋ ಮಾಡಿಲ್ಲ ಅಂದರೆ ಮಾಡಲಿಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡೋಣ. ಬನ್ನಿ, ಹೊರಟಿದ್ದೀನಿ. ಮನೆ ರಸ್ತೆ ಇದು. ಸೊ ಇಲ್ಲಿಂದ ಶೋರೂಮ್ ಬಂದು 1 ಕಿಲೋಮೀಟರ್ ಅನ್ಕೋತೀನಿ. 1 ಕಿಲೋಮೀಟ್ರ್ ಇದೆ. ಬೈಕ್ ಮಾತ್ರ 720 ಕಿಲೋಮೀಟರ್ ರನ್ ಆಗಿದ್ರು ಇನ್ನೂ ತನಕ ಬೈಕ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಲ್ಲ. ಬೈಕ್ ಹೆಂಗೆ ಬೇಕು ಹಂಗೆ ನುಗ್ತಾ ಇದೆ. ಬಟ್ ಟ್ರಾಫಿಕಲ್ಲಿ ಮಾತ್ರ ಲೈಟಾಗಿ ಹೆದರಿಕೆ ಅನಿಸುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಎಲ್ಲಿ ಟಚ್ ಆಗಿಬಿಡುತ್ತೋ ಕಾರ್ಗಳಿಗೆ. ಜಾಸ್ತಿ ಸಂದಿಗೊಂದಿಯಲ್ಲಿ ಹೋಗೋದು, ಕಾರು ಸಂದಿಯಲ್ಲಿ, ಬಸ್ಸು ಸಂದಿಯಲ್ಲೆಲ್ಲ ಹೋಗ್ತಾ ಇರ್ತೀವಲ್ಲ. ಸೊ ಅಂಥ ಕಡೆ ಎಲ್ಲಿ ಟಚ್ ಆಗುತ್ತೆ ಅನ್ನೋದೊಂದೇ ಹೆದರಿಕೆ. ನೋಡ್ತಾ ಇದ್ದೀರಿ ನಮ್ಮ ಮನೆ ಹತ್ರ ರೋಡು ಇಷ್ಟು ಖರಾಬಾಗಿದೆ ಅಂದರೆ ನೋಡ್ಲಿಕ್ಕಾಗಲ್ಲ, ಅಷ್ಟು ಖರಾಬಾಗಿದೆ. ಬಟ್ ಇಲ್ಲೇ ಆಫ್ ರೋಡಿಂಗ್ ಅಂತೇಳಿ ಹೊಡೆಯೋದು ನಾನು ಗಾಡಿನ. ತುಂಬ ಒಳ್ಳೆ ಪವರ್ ಇದೆ ಗಾಡಿಯಲ್ಲಿ ಮಾತ್ರ. 210 cc ಹೀರೋರು ಒಳ್ಳೆ ಇದರಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ಲಿಕ್ವಿಡ್ ಕೂಲ್ ಇಂಜಿನ್. ಅದರಲ್ಲಿ ಬೇರೆ ಯಾವ ಥರ ಹಾಕಿ ಗಾಡಿ ಹೊಡೆದ್ರು ಚಚ್ಚಿದ್ರೂ ಏನೂ ಪ್ರಾಬ್ಲಮ್ ಬರೋಲ್ಲ. ರನ್ನಿಂಗಲ್ಲೇ ಹೀಟ್ ಆಗಿರೋದನ್ನು ಫುಲ್ ಕೋಲ್ಡ್ ಮಾಡ್ತಾ ಇರುತ್ತೆ. ಅದು ಮೇನ್ ಪ್ಲಸ್ ಪಾಯಿಂಟ್ ಅಂತೇಳಿ ಹೀರೋ ಅವ್ರ ಕಡೆಯಿಂದ ಆಗಿರೋದು. ಹಾಗೆ ಹೇಳ್ಬೇಕಂದ್ರೆ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ಏನು ಪವರ್ ನೋಡಿ. ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಏನೂ ಕಮ್ಮಿ ಇಲ್ಲ. 210 cc ಲಿಕ್ವಿಡ್ ಕೂಲಿಂಗ್ ಇಂಜಿನು, ಪ್ಲಸ್ ಅದರಲ್ಲಿ ಬೇರೆ ಕರಿಷ್ಮಾ ಇಂಜಿನ್. ಇದು ಕರಿಷ್ಮಾ ಅಂದರೆ ಒಂದು ಕ್ರೇಜು. ಸೊ
ಇವಾಗಂತೂ ಕರಿಷ್ಮಾ ಆದಷ್ಟು ಮೋಡಿಫೈಡೇ ಸಿಗ್ತಾ ಇದ್ದಾವೆ. ಮತ್ತೆ ಕರಿಷ್ಮಾ ವಾಪಸ್ ಬಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರನೂ ಕರಿಷ್ಮಾ ಓಲ್ಡ್ ಇತ್ತು, ತುಂಬ ಹಳೆ. ಸೊ ನಾವು ಆಲ್ಮೋಸ್ಟ್ ಬಂದಿದ್ದೀವಿ. ಇದು ಪೊಲೀಸ್ ಸ್ಟೇಷನ್ ರೋಡ್ ವರ್ತೂರ್ದು. ಸೊ ನಿಯರ್ ಬೈ ಇದು ಶೋರೂಮ್ ಹತ್ರನೇ ಅನ್ಬೋದು. ವಿಶಾಲ್ ಮಾರ್ಟ್ ಹತ್ರ ಇದೆ. ವರ್ತೂರು ವಿಶಾಲ್ ಮಾರ್ಟ್ ಅಂತಿದೆಯಲ್ಲ, ಅದ್ರ ಫ್ರಂಟಲ್ಲೇ ಶೋರೂಮ್ ಇರೋದು. ಸೊ ಹೋಗ್ತಾ ಇದೀನಿ. ಪವರ್ ಶಾಟ್ ಅದು ಗಾಡಿ ಗತ್ತು ನೋಡಿ ಹೆಂಗಿದೆ. ಒಂದೇ ಒಂದು ಪವರ್ ಶಾಟ್. ಆಲ್ಮೋಸ್ಟ್ ಬಂದಿದ್ದೀವಿ ಮೇನ್ ರೋಡಿಗೆ. ಇದು ಪಕ್ಕದಲ್ಲಿರೋದು ಪೊಲೀಸ್ ಸ್ಟೇಷನು. ಅಪೋಸಿಟ್ ರೋಡು ಆ ಕಡೆ ಬಲ್ಗೇರ್ ರೋಡ್ ಅಂತ ಕರೀತಾರೆ. ಇದು ಬಂದು ನಮ್ಮ ಶೋರೂಮ್ಗೆ ಹೋಗೋ ರೋಡು. ನಾನು ಪ್ರೆಸ್ಟೀಜಲ್ಲೇ ವರ್ಕ್ ಮಾಡೋದು. ಸೊ ಪ್ರೆಸ್ಟೀಜು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗ್ಸ್, ಸೊ ಇದೆಲ್ಲ ಪ್ರೆಸ್ಟೀಜ್ ಬಿಲ್ಡಿಂಗ್ಸು. ಸೊ ನಾವು ಅಲ್ಲೇ ಅಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ಸೊ ಡೈಲಿ ಗಾಡಿನ ಓಡಾಡಿಸಿ ನೋಡಿ ಈ ಥರ ಧೂಳೆಲ್ಲ ಇರುತ್ತಿದೆ. ಸೊ ಇದಕ್ಕೆ ಈ ಥರ ಆಗಿರೋದು ಗಾಡಿ ಪರಿಸ್ಥಿತಿ. ಹೇಳ್ಬೇಕಂದ್ರೆ ಆದಷ್ಟು ಹತ್ರ ಬಂದುಬಿಟ್ಟಿದ್ದೀವಿ ಶೋರೂಮ್ ಹತ್ರಕ್ಕೆ. ನೋಡೋಣ, ಶೋರೂಮು 9:30ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ 9:30 ಆಗಿದೆ. ಆದಷ್ಟು ಜಲ್ದಿ ಆದರೆ ಮತ್ತೆ ಸಂಜೆ ಗಾಡಿ ಕೈಗೆ ಸಿಗುತ್ತಲ್ಲ, ಆವಾಗ ಮತ್ತೊಂದು ಬ್ಲಾಗ್ ಮಾಡಿ ಹಾಕೋಬೋದು ಅನ್ನೋದೊಂದು ಆಸೆ ಇದೆ. ಸೊ ಏನು ಮಾಡ್ತಾರೆ ನೋಡಬೇಕು. ಇದು ವಿಶಾಲ್ ಮಠ್ ನಾನು ಹೇಳಿದ್ನಲ್ಲ, ವರ್ತೂರು ವಿಶಾಲ್ ಮಠ್ ಅಂತೇಳಿ. ಒಳ್ಳೆ ಕಮ್ಮಿಯಲ್ಲೆಲ್ಲ ಸಿಗುತ್ತೆ. ಆಫರ್ಸ್ ಎಲ್ಲ ಚೆನ್ನಾಗಿರ್ತಾರೆ. ಇದು ಬಂದು ಯುಟೋಪಿಯಾ ಬ್ರಿಗೇಡ್. ಸ್ವಲ್ಪ ಗ್ಯಾಸ್ ಕೊಡೋಣ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್, ಅದೇ ಹೀರೋ ಮಹಾ ಮೋಟರ್ಸ್. ಇಲ್ಲೇ ನಮ್ಮ ಗಾಡಿ ಪರ್ಚೇಸ್ ಮಾಡಿರೋದು. ಸೊ ನಾವಿಲ್ಲೇ ಹೋಗಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಓಲ್ಡ್ ಎಕ್ಸ್ಪಲ್ಸ್ 4V. ಸೊ ಇದೇ ನಮ್ಮ ಸರ್ವಿಸ್ ಸೆಂಟರ್. ಒಳಗಡೆ ಒಳ್ಳೆ ಗಾಡಿಗಳು ನಿಂತಿದ್ದಾವೆ. ನೋಡಬೇಕು. ಬಂದುಬಿಟ್ಟಿದ್ದೀವಿ ಫ್ರೆಂಡ್ಸ್. ಆಲ್ಮೋಸ್ಟ್ 9:59 ಆಗಿದೆ ಟೈಮು. ಸೊ ಏನು ಹೇಳ್ತಾರೆ ನೋಡೋಣ. ಎಲ್ಲ ಬೈಕ್ಗಳು ನಿಲ್ಸಿದ್ದಾರೆ, ಎಲ್ಲ ಸರ್ವಿಸಿಗೆ ಬಂದಿರೋ ಗಾಡಿಗಳು. ಸೊ ಅಲ್ಲಿ ಸರ್ವಿಸ್ ಪಾಯಿಂಟ್ ಇರೋದು. 2 ಪರ್ಸನ್ಸ್ ಮಾಡ್ಬೋದು. ಇದು ನೋಡಿ, ಇದು ಎಕ್ಸ್ಪಲ್ಸ್ 200. ನಮ್ಮದು 210, ಇದು 200. ಯಾವ ಥರ ಇದೆ. ಸೊ ಇದು ಸರ್ವಿಸ್ ಸೆಂಟ್ರು ಮಹಾ ಮೋಟರ್ಸ್ ಅವ್ರದ್ದು. ಒಳ್ಳೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಚೆನ್ನಾಗಿದೆ ಸರ್ವಿಸ್ ಸೆಂಟ್ರ್ ಮಾತ್ರ. ಯಾರಾದರೂ ಹೀರೋ ಸರ್ವಿಸ್ ಮಾಡಿಸೋರಾದರೆ ಬಂದು ಇಲ್ಲೇ ಮಾಡಿಸ್ಬೋದು. ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮದು ಪ್ರಿನ್ಸ್ ಅಲ್ಲಿ ನಿಂತ್ಕೊಂಡಿದೆ, ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ನೋಡೋದಕ್ಕೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ. ಮಾಡೋ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ಕೇಳ್ತೀನಿ. ಬಟ್ ಕೊಟ್ಟರೆ 100% ವೀಡಿಯೋ ಹಾಕ್ತೀನಿ. ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಬರೋಲ್ಲ. ಸೊ ನೋಡೋಣ ಹೆಂಗಿರುತ್ತೆ.